ಬೆರಳು ಚೀಪೋ ಅಭ್ಯಾಸ. ಸೊ ಇದು ನಾವು 2.5 ವರ್ಷ ಅಥವಾ 3 ವರ್ಷವರೆಗೂ ಇದನ್ನ ನಾವು ನಾರ್ಮಲ್ ಅಂತ ಹೇಳ್ತೀವಿ. ಆದ್ರೆ ಇದು 3 ವರ್ಷದ ಮುಂದೆನೂ ಕೂಡ 10 ವರ್ಷ 11 ವರ್ಷವರೆಗೂ ಈ ಅಭ್ಯಾಸ ನಾವು ಕಾಮನ್ ಆಗಿ ಕಂಟಿನ್ಯೂ ಆಗಿ ನೋಡ್ತಾ ಇದ್ರೆ ಇದು ತುಂಬಾ ಕೆಟ್ಟದಾಗುತ್ತೆ. ಬೆರಳನ್ನ ಬಾಯಿ ಒಳಗೆ ಇಟ್ಕೊಂಡಾಗ ಮುಂದ್ಗಡೆ ಇರೋ ಹಲ್ಲು ಸ್ಟ್ರೇಟ್ ಆಗಿರೋ ಬದಲು ತುಂಬಾ ಮುಂದೆ ಆಗುತ್ತೆ. ನೋಸ್ ಬ್ಲಾಕ್ ಅದಕ್ಕೆ ಸರಿ ಹೋದ್ಮೇಲೆನೂ ಕೂಡ ಬಾಯಲ್ಲಿ ಉಸಿರಾಡ್ತಿದಾರೆ ಅಂತ ಅಂದ್ರೆ ಅವಾಗ ಇದು ಏನಾಗುತ್ತೆ ಮೌತ್ ಬ್ರೀತಿಂಗ್ ಹ್ಯಾಬಿಟ್ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಜ್ಞಾ, ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಅಂದರೆ ಮಕ್ಕಳ ದಂತ ವೈದ್ಯ, KDC ಎಕ್ಸ್ಪ್ರೆಸ್ ಟೀಚಿಂಗ್. ಸೊ ಇವತ್ತು ನಾವು ಮಕ್ಕಳಲ್ಲಿ ಯಾವ್ಯಾವ ಓರಲ್ ಹ್ಯಾಬಿಟ್ಸ್ ನಮ್ಮ ಹಲ್ಲನ್ನು ಮತ್ತು ಓರಲ್ ಫೇಶಿಯಲ್ ಸ್ಟ್ರಕ್ಚರ್ಸ್ ಅಂದರೆ ಮುಖದ ಬದಲಾವಣೆ ಹೇಗೆ ಆಗುತ್ತೆ ಅನ್ನೋದು ನೋಡೋಣ. ಸೊ ಫಸ್ಟ್ ಕಾಮನ್ ಆಗಿ ನಾವು ನೋಡೋದು ತಮ್ ಸಕಿಂಗ್ ಹ್ಯಾಬಿಟ್ ಅಥವಾ ಫಿಂಗರ್ ಸಕಿಂಗ್ ಹ್ಯಾಬಿಟ್ ಅಂತ, ಅಂದರೆ ಬೆರಳು ಚೀಪೋ ಅಭ್ಯಾಸ. ಸೊ ಇದು ನಾವು 2.5 ವರ್ಷ ಅಥವಾ 3 ವರ್ಷವರೆಗೂ ಇದನ್ನ ನಾವು ನಾರ್ಮಲ್ ಅಂತ ಹೇಳ್ತೀವಿ. ಆದರೆ ಇದು 3 ವರ್ಷದ ಮುಂದೆನೂ ಕೂಡ 10 ವರ್ಷ 11 ವರ್ಷವರೆಗೂ ಈ ಅಭ್ಯಾಸ ನಾವು ಕಾಮನ್ ಆಗಿ ಕಂಟಿನ್ಯೂ ಆಗಿ ನೋಡ್ತಾ ಇದ್ರೆ ಇದು ತುಂಬ ಕೆಟ್ಟದಾಗುತ್ತೆ. ಯಾವುದ್ರ ಮೇಲೆ ಹಲ್ ಮೇಲೆ ಅಥವಾ ಮುಖದ ಬದಲಾವಣೆ ಕೂಡ ಆರಾಮಾಗಿ ನೋಡ್ಬೋದು. ಸೊ ಈ ತಮ್ ಸಕಿಂಗ್ ಹ್ಯಾಬಿಟ್ ಯಾಕಾಗುತ್ತೆ ಅಂತಂದರೆ, ಇವಾಗ ತುಂಬ ಚಿಕ್ಕ ಮಕ್ಕಳು ಅವ್ರ ಪೇರೆಂಟ್ಸ್ ಎಲ್ಲ ವರ್ಕಿಂಗಿಗೆ ಹೋಗ್ತಾ ಇರ್ತಾರೆ. ಸೊ ಅವಾಗ ಅವ್ರಿಗೆ ಚೆನ್ನಾಗಿ ನ್ಯೂಟ್ರಿಷನ್ ಸಿಗಲ್ಲ, ಕರೆಕ್ಟ್ ಟೈಮಿಗೆ ತುಂಬ ಹಸುವಾದಾಗ ಏನೂ ಸಿಗಲ್ಲ ಅಂತ ಅಂದಾಗ ಸೊ ಇದನ್ನು ಬಾಯಲ್ಲಿ ಚೀಪು ಇಟ್ಕೊಂಡು ಅವ್ರಿಗೊಂಥರ ಸಮಾಧಾನವಾಗಿ ಅವರೇ ಮಾಡ್ಕೋತಾರೆ. ಸೊ ಅದನ್ನು ತಮ್ ಸಕಿಂಗ್ ಹ್ಯಾಬಿಟ್. ಸೊ ಇದರಲ್ಲಿ ನಾವು ಸ್ವಲ್ಪ ಆದರೂ ಇಟ್ಕೋಬೋದು, ಪೂರ್ತಿಯಾಗಿ ಇಟ್ಕೋಬೋದು, ಅಥವಾ 2 ಫಿಂಗರು ಕೂಡ ಇಟ್ಕೋಬೋದು. ಸೊ ಆ ಥರ ಇದ್ದಾಗ ಏನಾಗುತ್ತೆ, ಅವರು ಬೆರಳನ್ನ ಬಾಯಿ ಒಳಗೆ ಇಟ್ಕೊಂಡಾಗ ಸೊ ಹಲ್ಲಿನ ಮೇಲೆ ತುಂಬ ಪ್ರೆಷರ್ ಅಪ್ಲೈ ಮಾಡ್ಬೋದು ಅಥವಾ ಹಾಗೇನೂ ಇಟ್ಕೋಬೋದು. ಸೊ ಅವಾಗ ಏನಾಗುತ್ತೆ, ಮುಂದ್ಗಡೆ ಇರೋ ಹಲ್ಲು ಫುಲ್ಲು ಸ್ಟ್ರೇಟ್ ಆಗಿರೋ ಬದಲು ತುಂಬ ಮುಂದೆ ಆಗುತ್ತೆ. ಸೊ ಅವಾಗ ಹಲ್ಲನ್ನು ತುಂಬ ಉಬ್ಬು ಹಲ್ಲು ಆಗುತ್ತೆ ಅವಾಗ. ಸೊ ಅದನ್ನು ನಾವು ಹೇಗೆ ಅವಾಯ್ಡ್ ಮಾಡಬೇಕು ಅಂತ ಅಂದರೆ, ತುಂಬ ಚಿಕ್ಕ ಮಕ್ಕಳಲ್ಲಿದ್ದಾಗ ಇದನ್ನು ತಮ್ ಗಾರ್ಡ್ ಅಂತ ಹೇಳ್ತಾರೆ. ಇಲ್ಲ ಮನೆಯಲ್ಲಿ ತಮ್ ಗಾರ್ಡ್ಕಿಂತ ಮುಂಚೆ ಇನ್ನು ಕ್ಲೀನಿಕ್ ಬರೋಕ್ಕಿಂತ ಮುಂಚೆನೇ ಮನೆಯಲ್ಲಿ ನೀಮ್ ಆಯಿಲ್, ಬೇವಿನ ಎಣ್ಣೆನ ಹಾಕ್ಬೋದು, ಇಲ್ಲ ಹಿಂಗು ಅಸಫಿಟೋಡನ್ನು ಹಾಕ್ಬೋದು. ಸೊ ಇದನ್ನೆಲ್ಲ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಕ್ಲಿನಿಕ್ಕಿಗೆ ಬಂದಾಗ ಇದೇನೋ ಅಭ್ಯಾಸನೂ ಬಿಡ್ತಾ ಇಲ್ಲ ಅಂತ ಅಂದಾಗ ಕ್ಲಿನಿಕ್ಕಿಗೆ ಬಂದಾಗ ತಮ್ ಗಾರ್ಡ್ ಅಂತ ಹೇಳ್ತಾರೆ. ತಮ್ ಗಾರ್ಡ್ ಹಾಕಿದಾಗ ಏನಾಗುತ್ತೆ, ಅವ್ರಿಗೇನು ಇದನ್ನ ಸೆನ್ಸ್ ಆಗಲ್ಲ, ಬಾಯಲ್ಲಿ ಇಟ್ಕೊಂಡ್ರು ಕೂಡ ಸೆನ್ಸ್ ಆಗಲ್ಲ. ಸೊ ಅವಾಗ ಇದನ್ನ ಸ್ಟಾಪ್ ಮಾಡ್ಬೋದು ಈ ಹ್ಯಾಬಿಟ್ನ. ಇಲ್ಲ ಇದು ನೆಕ್ಸ್ಟ್ ಇನ್ನು ಏನು ಮಾಡ್ಬೋದು ಅಂತ ಅಂದರೆ ಅಪ್ಲೈನ್ಸ್ ಅಂತ ಬರುತ್ತೆ, ಪ್ಯಾಲ್ಟಲ್ ಕ್ರಿಬ್ ಅಂತ ಬರುತ್ತೆ. ಸೊ ಅವಾಗ ಇದರಲ್ಲಿ ಒಂದು ಅಪ್ಲೈನ್ಸ್ ಕ್ಲಿಪ್ಪಲ್ಲಿ ತಂತಿಗಳ ಥರ ಬರುತ್ತೆ. ಅವಾಗ ಇವ್ರು ಏನೇ ಬಾಯಲ್ಲಿ ಇಟ್ಕೊಂಡ್ರು ಕೂಡ ಅದು ಅಡ್ಡ ಬರುತ್ತೆ. ಅವಾಗ ಇದನ್ನ ಈ ಹ್ಯಾಬಿಟ್ನ ಬಿಡ್ತಾರೆ. ಇಲ್ಲ ಅಂತಾನೆ ನೆಕ್ಸ್ಟ್ ಅವರಿಗೆ ಫೇವ್ರೆಟ್ ಟಾಯ್ಸ್ ಏನಾದರೂ ಇದು ತಂಬಿಗೆ ಇಟ್ಕೊಳ್ಳೋ ಥರ ಮಾಡ್ಬೋದು, ಅಥವಾ ಸಾಕ್ಸ್ ಹಾಕ್ಬೋದು, ಅಥವಾ ರಾತ್ರಿ ಮಲ್ಕೊಂಡಾಗ, ಇದು ಕಾಮನ್ ಆಗಿ ನೋಡೋದು ರಾತ್ರಿ ಮಲ್ಕೊಂಡಾಗ. ಸೊ ಅದಕ್ಕೆ ಅವ್ರಿಗೆ ಉದ್ದನ್ ಸ್ಲೀವ್ಸಿಂದ ಬಟ್ಟೆ ಹಾಕ್ಬೋದು. ಅವಾಗ ಕೂಡ ಈ ಹ್ಯಾಬಿಟ್ನ ನಿಲ್ಲಿಸ್ಬೋದು. ಸೊ ಇದರಿಂದ ಏನೇನು ಎಫೆಕ್ಟ್ ಆಗುತ್ತೆ ಅಂತ ಅಂದರೆ, ತುಂಬ ಮುಂದೆ ಇದ್ದಾಗ ಹಲ್ಲು ತುಂಬ ಮುಂದೆ ಇದ್ದಾಗ ಈಗ ಏನಾರೋ ಓಡಾಡುವಾಗ ಅಥವಾ ಆಟ ಆಡುವಾಗ ತುಂಬ ಸಡನ್ನಾಗಿ ಏನಾರೋ ಬಿದ್ದರು ಅಂತ ಅಂದಾಗ ತುಂಬ ಏಟ್ ಆಗೋ ಚಾನ್ಸಸ್ ಇರುತ್ತೆ. ಈ ತಮ್ ಸಕಿಂಗ್ ಹ್ಯಾಬಿಟಿಂದ ಏನಾಗುತ್ತೆ, ಹಲ್ಲು ಉಬ್ಬಿದ್ದಾಗ. ಇಲ್ಲ ಅಂತ ಅಂದರೆ ಓಪನ್ ಬೈಟ್ ಅಂತ ಅಂತಾರೆ, ಅಂದರೆ 2 ಹಲ್ಲು ಮಧ್ಯ ಗ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಅಂದರೆ ಆದಷ್ಟು ತುಂಬ ಚಿಕ್ಕ ಮಕ್ಕಳಲ್ಲಿ ಇದು ಸಾಮಾನ್ಯವಾಗಿ ನೋಡ್ತೀವಿ. ಇಲ್ಲ ತುಂಬ ದೊಡ್ಡವರಾದಾಗ ಅವ್ರು ಏನು ಹ್ಯಾಬಿಟ್ ಬಿಡಲಿಲ್ಲ ಅಂತ ಅಂದರೆ ಆದಷ್ಟು ಕ್ಲಿನಿಕ್ಕಿಗೆ ಬಂದು ಇದನ್ನು ಟ್ರೀಟ್ಮೆಂಟ್ ಮಾಡಿಸ್ಕೊಡೋದು ಬೆಟರ್. ಸೊ ನೆಕ್ಸ್ಟ್ ನೋಡೋದು ಮೌತ್ ಬ್ರೀತಿಂಗ್ ಹ್ಯಾಬಿಟ್ ಅಂತ ಅಂದರೆ, ಯೂಶ್ವಲಾಗಿ ನಾವು ನೋಸಲ್ಲಿ ಬ್ರೀತ್ ಮಾಡೋದು, ಬಟ್ ಮಕ್ಕಳಲ್ಲಿ ಏನಾಗುತ್ತೆ ಅದನ್ನು ಬಾಯಲ್ಲಿ ಬ್ರೀತ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಯಾಕಾಗುತ್ತೆ, ಒಂದೊಂದ್ಸಲಿ ತುಂಬ ಮಕ್ಕಳಿಗೆ ಹುಷಾರಿಲ್ಲ ಅಂದಾಗ, ನೋಸ್ ಬ್ಲಾಕ್ ಆದಾಗ ಒಂದೊಂದ್ಸಲಿ ಬಾಯಲ್ಲಿ ಉಸಿರಾಡ್ತಾರೆ. ಸೊ ಅದು ನೋಸ್ ಬ್ಲಾಕ್ ಅದಕ್ಕೆ ಸರಿ ಹೋದ್ಮೇಲೆನೂ ಕೂಡ ಬಾಯಲ್ಲಿ ಉಸಿರಾಡ್ತಿದ್ದಾರೆ ಅಂತ ಅಂದರೆ ಅವಾಗ ಇದು ಏನಾಗುತ್ತೆ ಮೌತ್ ಬ್ರೀತಿಂಗ್ ಹ್ಯಾಬಿಟ್ ಅಂತ ಹೇಳ್ತಾರೆ. ಸೊ ಮೌತ್ ಬ್ರೀತಿಂಗ್ ಹ್ಯಾಬಿಟ್ ಆದಾಗ ಏನಾಗುತ್ತೆ, ನಮ್ಮ ನೋಸಲ್ಲಿ ಒಂದೊಂದು ಸಣ್ಣ ಏನೇ ಪಾರ್ಟಿಕಲ್ಸ್ ಹೋದ್ರೂ ಕೂಡ ಅದನ್ನೆಲ್ಲ ಅವಾಯ್ಡ್ ಮಾಡೋ ಅಂಥದ್ದು ಪದರ ಇರ್ತವೆ ಒಳಗಡೆ. ಆದರೆ ಬಾಯಲ್ಲಿ ಉಸಿರಾಡೋದಾಗ ಏನಾಗುತ್ತೆ, ಗಂಟ್ಲಲ್ಲಿ ಆ ಥರ ಏನೂ ಪದರ ಇರಲ್ಲ. ಸೊ ಏನೇ ಇದ್ರೂ ಕೂಡ ಇನ್ಫೆಕ್ಷನ್ ಎಲ್ಲ ಹೋಗ್ತಾ ಇರುತ್ತೆ, ನಾವು ಹೊಟ್ಟೆ ಒಳಗೆ ಹೋಗ್ತಾ ಇರುತ್ತೆ. ಅವಾಗ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದರೆ ಅಡೆನಾಯ್ಡ್ಸ್ ಅಂತ ಇರ್ತಾರೆ, ಅದೆಲ್ಲ ಎನ್ಲಾರ್ಜ್ ಆಗಿಬಿಟ್ಟು ಅವ್ರಿಗೂ ಕೂಡ ಗಂಟ್ಲಲ್ಲಿ ಅವ್ರಿಗೆ ಸರಿಯಾಗಿ ನುಂಗಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಆ ಥರ ಆಗುತ್ತೆ. ಸೊ ಅದಕ್ಕೂ ಕೂಡ ಮೌತ್ ಬ್ರೀತಿಂಗ್ ಹ್ಯಾಬಿಟ್ ಅಂತ ಅಂದಾಗ ಕೂಡ ಅವ್ರದ್ದು ಫುಲ್ ಸ್ಟ್ರಕ್ಚರು ಕೂಡ ಉದ್ದ ಆಗುತ್ತೆ, ಮುಖದ್ದು ಸ್ಟ್ರಕ್ಚರ್ ಕೂಡ ಉದ್ದ ಆಗುತ್ತೆ. ಸೊ ಇದನ್ನು ಕೂಡ ಅವಾಯ್ಡ್ ಮಾಡಬೇಕು ಅಂತಲೇ ರಾತ್ರಿ ಮಲ್ಕೊಂಡುವಾಗ ಒಂದು ಅಪ್ಲೈನ್ಸ್ ಬರುತ್ತೆ, ಓರಲ್ ಸ್ಕ್ರೀನ್ ಅಪ್ಲೈನ್ಸ್ ಅಂತ. ಸೊ ಅದನ್ನು ಹಾಕಿಬಿಟ್ಟು ಆದಷ್ಟು ನಾವು ಇದನ್ನು ಅವಾಯ್ಡ್ ಮಾಡಬೇಕು ಮೌತ್ ಬ್ರೀತಿಂಗ್ ಹ್ಯಾಬಿಟ್.
ನೆಕ್ಸ್ಟ್ ಇನ್ನೊಂದೇನು ಟಂಗ್ ಥ್ರಸ್ಟಿಂಗ್ ಹ್ಯಾಬಿಟ್ ಅಂತ ಅಂತಾರೆ. ಟಂಗ್ ಥ್ರಸ್ಟಿಂಗ್ ಅಂತ ಅಂದರೆ ಯೂಶಲಿ ನಾವು ನಮ್ಮ ನಾಲ್ಗೆನ ನಮ್ಮ ಮೇಲ್ಗಡೆ ಹಲ್ಲಿನ ಹಿಂದ್ಗಡೆ ನಾವು ಅದನ್ನು ರೆಸ್ಟಾಗಿ ಕೊಡ್ತೀವಿ. ಬಟ್ ಒಂದೊಂದ್ಸಲ ಏನಾಗುತ್ತೆ, ಅವರು ಈಗ ಎಲ್ಲರೋ ಒಂದು ಹಲ್ ಮಿಸ್ಸಿಂಗ್ ಇದೆ ಅಂತ ಅಂದಾಗ, ಹಲ್ಲಿಲ್ಲ ಅಂತಾಗ ಆ ಟಂಗು ನಮ್ಮ ಆ ಸ್ಪೇಸಲ್ಲಿ ಬಂದು ಅದು ಅಭ್ಯಾಸ ಆಗುತ್ತೆ. ಅದನ್ನ ಟಂಗ್ ಥ್ರಸ್ಟಿಂಗ್ ಹ್ಯಾಬಿಟ್ ಅಂತಾರೆ. ಸೊ ಏನೇ ನಾವು ಮಾತಾಡುವಾಗಲೂ ಕೂಡ ಹಲ್ ಮುಂದೆ ಬರೋದು ಅಥವಾ ನುಂಗುವಾಗನೂ ಹಲ್ ಮುಂದೆ ಬರೋದು, ನಾಲ್ಗೆ ಮುಂದೆ ಬಂದಾಗ ಏನಾಗುತ್ತೆ ಅದನ್ನ ಟಂಗ್ ಥ್ರಸ್ಟಿಂಗ್ ಹ್ಯಾಬಿಟ್ ಅಂತ ಅಂತಾರೆ. ಸೊ ಅವಾಗೂ ಕೂಡ ಹಲ್ಗಳು ಮಧ್ಯ ಅವಾಗ ಸ್ಪೇಸ್ ಕಾಣಿಸುತ್ತೆ. ಸೊ ಇದಕ್ಕೂ ಕೂಡ ಪ್ಯಾರಟಲ್ ಕ್ರಿಬ್ ಅಂತ ಅಪ್ಲೈನ್ಸ್ ಹಾಕ್ಬೋದು. ಅವಾಗ ಏನಾಗುತ್ತೆ, ನಾಲ್ಗೆ ಆಚೆ ಬರೋಕ್ಕೆ ಅವಾಗ ಅಡ್ಡ ಆಗುತ್ತೆ. ಸೊ ಇದರಿಂದ ಎಲ್ಲ ಥರ ಹ್ಯಾಬಿಟ್ಗಳನ್ನ ಸ್ಟಾಪ್ ಮಾಡಿಸ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.